ಸರ್ಕಾರಿ ಅತಿಥಿ ಗೃಹದಲ್ಲೇ ಬಾಡೂಟದ ಪಾರ್ಟಿ ನಡೆದಿದೆ. ಕೋವಿಡ್ ಮಾರ್ಗಸೂಚಿ ಉಲ್ಲಂಘನೆ ಮಾಡಿ ಪಾರ್ಟಿಯನ್ನ ಮಾಡಿದ್ದಾರೆ. ಚಾಮರಾಜನಗರದ ಸಂತೆಮರಳ್ಳಿಯಲ್ಲಿರುವಂತಹ ಅತಿಥಿ ಗೃಹದಲ್ಲಿ ಇತರ ಕೋವಿಡ್ ಪ್ರೋಟೋಕಾಲ್ ಮೀರಿ ಪಾರ್ಟಿಯನ್ನ ಮಾಡಿರೋದು, ಮಾರ್ಗಸೂಚಿ ಉಲ್ಲಂಘನೆಯನ್ನ ಮಾಡಿರೋದು. ಭರ್ಜರಿ ಬಾಡೂಟವನ್ನ ಅಲ್ಲಿ ಅರೇಂಜ್ ಮಾಡಿದ್ರು. ಪಿಡಬ್ಲ್ಯೂಡಿ ಅಧಿಕಾರಿಗಳಿಂದ ನಿನ್ನೆ ನಡೆದಿರುವಂತಹ ಪಾರ್ಟಿ ಇದು. ಜೂನ್ 30ನೇ ತಾರೀಕು ಅಧಿಕಾರಿಯೊಬ್ಬರು ನಿವೃತ್ತರಾಗ್ತಾ ಇದ್ದಾರೆ. ಅವರಿಗೆ ಸೆಂಡ್ ಆಫ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ತರ ಭರ್ಜರಿಯಾಗಿ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಪಾರ್ಟಿಯನ್ನ ಮಾಡಿದ್ದಾರೆ. ಫಸ್ಟ್ ಜನರಿಗೆ ಹೇಳೋಕ್ಕೂ ಮುಂಚೆ ಅಧಿಕಾರಿಗಳು ಅದನ್ನ ಫಾಲೋ ಮಾಡಬೇಕು, ಮಾದರಿಯಾಗಿರ್ಬೇಕು. ಆದ್ರೆ ಈ ತರ ಅಧಿಕಾರಿಗಳೇ ಭರ್ಜರಿ ಈ ತರ ಬಾಡೂಟ ಎಲ್ಲ ಮಾಡಿ ಜನರಿಗೆ ಏನ್ ಸಂದೇಶ ಕೊಡೋಕೆ ಹೊರಟಿದಾರೋ ಗೊತ್ತಿಲ್ಲ. ಅಂತೂ ಪಿಡಬ್ಲ್ಯೂಡಿ ಅಧಿಕಾರಿಗಳಿಂದ ಭರ್ಜರಿ ಬಾಡೂಟ ಅರೇಂಜ್ ಮಾಡಿ ಈಗ ಕೋವಿಡ್ ಮಾರ್ಗಸೂಚಿ ಉಲ್ಲಂಘನೆ ಆಗಿದೆ. ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀವಿ. ಈಗ ಇವ್ರ ಮೇಲೆ ಯಾವ ತರ ಕ್ರಮ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಚಾಮರಾಜನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಅಧಿಕಾರಿಯೊಬ್ರು ನಿವೃತ್ತರಾಗ್ತಾರೆ ಅಂತ ಹೇಳಿ ಈ ತರದ್ದೆಲ್ಲ ಅರೇಂಜ್ ಮಾಡ್ಕೊಂಡು ಇದ್ರು. ಈಗ ಕ್ಯಾಮ್ರಾ ಕಂಡ ತಕ್ಷಣ ಅಲ್ಲಿಂದ ಕೆಲವರೆಲ್ಲ ಕಾಲ್ ಕಿತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬಟ್ ಕೊರೋನಾ ರೂಲ್ಸ್ಗೆ ಇವರು ಡೋಂಟ್ ಕೇರ್ ಅಂತ ಬಿಹೇವ್ ಮಾಡಿದ್ದಾರೆ. ಭರ್ಜರಿಯಾಗಿ ಚಿಕನ್ ಮಟನ್ ಊಟ ಎಲ್ಲ ಸವದಿದ್ದಾರೆ. ಇನ್ನು ಬಾಡೂಟ ಪಾರ್ಟಿಯಲ್ಲಿ 80ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ. ಸರ್ಕಾರಿ ಅತಿಥಿ ಗೃಹದ ಬಾಗ್ಲೆಲ್ಲ ಹಾಕ್ಬಿಟ್ಟೆ ಇವರು ಪಾರ್ಟಿ ಮಾಡಿರೋದು. ಆದರೆ ಕ್ಯಾಮ್ರಾ ಯಾವಾಗ ಬಂತು ಅಲ್ಲಿಗೆ, ಕ್ಯಾಮ್ರಾ ನೋಡಿದ ತಕ್ಷಣ ಅಧಿಕಾರಿಗಳು ಸ್ಥಳದಿಂದ ಅಲ್ಲಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಪಿಡಬ್ಲ್ಯೂಡಿ ಕಾರ್ಯಪಾಲಕ ಇಂಜಿನಿಯರ್ ಬೀಳ್ಕೊಡುಗೆ ಪಾರ್ಟಿಯಲ್ಲಿ ಈ ತರದೆಲ್ಲ ಆಗಿರೋದು. ರಾಜು ಅಂದ್ಬಿಟ್ಟು ಹೇಳಿದ್ರು. ಅವರು ರಾಜು ಅಂದ್ಬಿಟ್ಟು ಏನು ಕೆಲಸ ಮಾಡೋದು ಅವರು? ಅವ್ರು ಅಡುಗೆ ಭಟ್ರು. ಹಾಂ, ಎಷ್ಟು ಜನ ಅಡುಗೆ ಮಾಡಿದ್ರಿ? ನಾವು 50 ಸೀಟಿಗೆ. ಏನು ಊಟ? ಇದು ನಾನ್ ವೆಜ್. 50 ಜನ ಸೇರ್ಬಾರ್ದು ಗೊತ್ತಿಲ್ವಾ ಈಗ ಈ ಟೈಮಲ್ಲಿ? ಗುಂಪೇನು ಸೇರ್ಲಿಲ್ಲ. 5 ಜನ ಬಂದ್ರು, ಇಬ್ಬಿಬ್ರು ಬಂದ್ರು. ಅಲ್ಲ 50 ಜನ ಸರ್ಕಾರಿ ಇರ್ತಿದ್ರು, ಸೇರಂಗಿಲ್ವಲ್ಲ ಜನ? ಸರ್ ಹಾಗೇನು ಗುಂಪೇನು ಸೇರಿಲ್ವಲ್ಲ. ಅಲ್ಲ ಸೇರಿಲ್ವಲ್ಲ ಅಂತ ಒಂದ್ 5 ಜನ 4 ಜನ ಬಂದು ಕೂತ್ಕೊಂಡ್ರು. ಜನಲೇ ಸೇರಂಗಿಲ್ವಲ್ಲ, ಅದಕ್ಕೆ ಸೇರಿದ್ರೆ 50 ಜನ. ಅದನ್ನೇ ಹೇಳ್ತಾ ಇದ್ರಲ್ಲ, 50 ಜನ ಒಟ್ಟಾಗಿ ಸೇರಿಲ್ಲ. 2-3 ಜನ ಬಂದ್ರು. ನಮ್ಗೆ ಅವ್ರ ಪರಿಚಯ ಇಲ್ಲದವರು, ಊಟಕ್ಕೆ ಬರೋರು ಯಾರು ಅಂತ ಅತಿಥಿ ಬಂದಿಯಾರ ಮಾಡ್ಕೊಂಡು ಹೋಗಿದಾರ. ಅವ್ರನ್ನ ಯಾರು ನೀವು ಯಾತಿಗೆ ಊಟಕ್ಕೆ ಬಂದಿರಿ ಅಂತ ಕ್ವಶನ್ ಮಾಡೋ ರೈಟ್ಸ್ ಇಲ್ಲ. ಏನೇನ್ ಮಾಡಿದ್ರಿ ಊಟ? ಅದೇ ಮಟನ್, ಚಿಕನ್, ಎಗ್ಗು, ಚಿಕನ್ ಪೇಪರ್ ಡ್ರೈ, ಅನ್ನ ಸಾಂಬಾರು, ಗೀರೆ. ಅಡಿಗೆ ಮಾಡ್ಕೊಬಿಟ್ರೆ ಏನಕ್ಕೆ ಕೇಳಿಲ್ಲ ಯಾವ ಊಟಕ್ಕೆ ಏನು ಅಂತ? ಏನು ಸೆಂಡ್ ಆಫ್ ಇದೆ ಅಂತ ಕೇಳಿದ್ರು. ಯಾರಿಗೆ? ಸರ್ಗೆ. ಯಾವ ಸರ್? ಎಲ್ಲ ಡೀಟೇಲ್ ಕೇಳಕ್ಕಾಗತ್ತೆ. ನನ್ಗೆ ಜೀವನ ಮುಖ್ಯ. 2 ತಿಂಗಳು ಒಂದು ಪೈಸೆ ಇಲ್ಲದೆ ಮನೇಲಿ ಕೂತಿದ್ದೆ ಮೂಲ ಗುಂಪಾಗಿ. ಏನು ಅನ್ನದಾತ ಪ್ರಭುಗಳು ಕೆಲಸ ಕೊಟ್ಟಿದ್ದಾರೆ, ಬಂದು ನನ್ನ ವೃತ್ತಿನ ನಾನು ಶ್ರಮದಿಂದ ಮಾಡಿದ್ದೀನಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಸೆಂಡ್ ಆಫ್ ಪಾರ್ಟಿಯಲ್ಲಿ 80ಕ್ಕೂ ಹೆಚ್ಚು ಜನ ಸೇರ್ಕೊಂಡಿದ್ರು. ಯಾರು ಈ ತರ ಪಾರ್ಟಿ ಅರೇಂಜ್ ಮಾಡಿದ್ದಂತೆ? ಅಲ್ಲಿ ಬಾಗ್ಲೆಲ್ಲ ಹಾಕೊಂಡು ಇವ್ರು ಪಾರ್ಟಿ ಮಾಡಿದ್ದಾರೆ ಅಂದ್ರೆ ಅಫ್ಕೋರ್ಸ್ ಪ್ರೋಟೋಕಾಲ್ ಇವರಿಗೆ ಗೊತ್ತಿದೆ, ಜನರಿಗೆ ಫಾಲೋ ಮಾಡಿ ಅಂತ ಹೇಳೋರು ಈ ತರ ಮುರಿತಾ ಇದಾರಲ್ಲ. ಈಗ ಸದ್ಯಕ್ಕೆ ದೂರು ಕೂಡ ದಾಖಲಾಗಿಲ್ವಂತಲ್ಲ ನಂದೀಶ್? ಶರ್ಮಿಳಾ ಶೆಟ್ಟಿ, ನಿಜವಾಗ್ಲೂ ಇದು ದೂರು ದಾಖಲಾಗಿಲ್ಲ. ಬೇಲಿನೇ ಎದ್ದು ಒಲೆ ಮೇಲೆ ಆಗಿದೆ ಈ ಒಂದು ಘಟನೆ. ಯಾಕೆಂದ್ರೆ ಪಿಡಬ್ಲ್ಯೂಡಿ ಇಲಾಖೆಯ ಹಿರಿಯ ಅಧಿಕಾರಿ ಒಬ್ರು ಡಬಲ್ ಸುರೇಂದರ್ ಅಂತ ಹೇಳಿ ಅವರು ಜೂನ್ 30ನೇ ತಾರೀಕು ನಿವೃತ್ತರಾಗ್ತಾ ಇದ್ದಾರೆ. ಅವರಿಗೆ ಸೆಂಡ್ ಆಫ್ ಕೊಡೋದಕ್ಕೆ ಇತರ ಎಡಬ್ಲ್ಯೂಗಳು ಮತ್ತು ಕೆಳ ಹಂತದ ಜೂನಿಯರ್ ಇಂಜಿನಿಯರ್ಗಳು ಮತ್ತು ಅಧಿಕಾರಿ ಸಿಬ್ಬಂದಿ ಅವರೆಲ್ಲ ಸೇರಿ ಸಂತೆಮರಳಿನಲ್ಲಿ ನಿನ್ನೆ ಒಂದು ಭರ್ಜರಿ ಬಾಡೂಟವನ್ನು ಮಾಡಿದ್ದಾರೆ. ಇವರು ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಮಾರ್ಗಸೂಚಿಗಳನ್ನ ಪಾಲಿಸಬೇಕು ಅಂತ ಜನರಿಗೆ ತಿಳಿ ಹೇಳಬೇಕು, ಜೊತೆಗೆ ಜಾಗೃತಿ ಮೂಡಿಸಬೇಕು. ಇವರೇ ಸಹ ಆ ಒಂದು ವಿಪತ್ತು ನಿರ್ವಹಣಾ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದಾರೆ. ಯಾಕೆಂದ್ರೆ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಅವಕಾಶ ಇಲ್ಲ, ರೆಸ್ಟೋರೆಂಟ್ಗಳ ಪಾರ್ಸಲ್ ಅವಕಾಶ ಇಲ್ಲ. ಇಲ್ಲಿ ಹೇಗೆ ಇದು ಒಂಥರ ಹೋಟೆಲ್ ಇದ್ದಂಗೆ, ಅದೊಂಥರ ರೆಸ್ಟೋರೆಂಟ್ ಇದ್ದಂಗೆ, ಅದು ಸರ್ಕಾರಿ ಅತಿಥಿ ಗೃಹನ ಸಹ. ಅಲ್ಲಿ ಪಾರ್ಸಲ್ ತಗೊಂಡು ಹೋಗೋದೇ ಹೊರತು ಅಲ್ಲೇ ಕೂತ್ಕೊಂಡು ಊಟ ಮಾಡೋಂಗಿಲ್ಲ. ಮತ್ತೆ ಸಾಮಾಜಿಕ ಅಂತರವನ್ನ ಅಲ್ಲಿ ಕಾಪಾಡಿಲ್ಲ. ಜೊತೆಗೆ 144 ಸೆಕ್ಷನ್ ಅಂದ್ರೆ 5 ಜನರಿಗಿಂತ ಹೆಚ್ಚು ಜನ ಸೇರುವಂಗಿಲ್ಲ. ಅಲ್ಲಿ 80ಕ್ಕೆ ಹೆಚ್ಚು ಜನ ಸೇರ್ಕೊಂಡಿದ್ದಾರೆ. ಅಡಿಗೆ ಭಟ್ಟ ಹೇಳ್ತಾನೆ 5 ಜನ 6 ಜನ ಬಂದು ಹೋದ್ರು ಬಿಟ್ಟು 5 ಜನ ಸೇರೋದು ಸಹ ತಪ್ಪೆ. 5 ಜನಗಿಂತ ಹೆಚ್ಚು ಜನ ಸೇರುವಂಗಿಲ್ಲ. ಹೀಗಾಗಿ ಒಟ್ಟಾರೆ ಏನು ಈ ಅಧಿಕಾರಿಗಳಿದ್ದಾರೆ ಅವರೇ ಸಹ ಒಂದು ಮಾರ್ಗಸೂಚಿನ ಉಲ್ಲಂಘನೆ ಮಾಡಿ ಜನರಿಗೆ ಒಂದು ತಪ್ಪು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಾಮರಾಜನಗರದ ಸಂತೆಮರಳಿಯಲ್ಲಿ ಅಧಿಕಾರಿಯೊಬ್ರು ಇನ್ನೇನು 30ನೇ ತಾರೀಕು ರಿಟೈರ್ಡ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಭರ್ಜರಿಯಾಗಿ ಪಾರ್ಟಿಯನ್ನ ಸರ್ಕಾರಿ ಅತಿಥಿ ಗೃಹದಲ್ಲಿ ಅರೇಂಜ್ ಮಾಡಿದ್ದಾರೆ. ಅರೇಂಜ್ ಮಾಡಿದಂಥ ಟೈಮ್ನಲ್ಲಿ ಬಾಡೂಟ ಪಾರ್ಟಿಯಲ್ಲಿ 80ಕ್ಕೂ ಹೆಚ್ಚು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಅತಿಥಿ ಗೃಹದ ಬಾಗ್ಲೆಲ್ಲ ಹಾಕೊಂಡೇ ಇವರು ಪ್ರೋಟೋಕಾಲ್
ಉಲ್ಲಂಘನೆ ಮಾಡ್ತಿದೀವಿ ಅಂತ ಗೊತ್ತಾಗಿನೂ ಕೂಡ ಇಂಥ ಕೆಲಸ ಮಾಡಿದಾರಲ್ಲ, ಇವ್ರಿಗೇನು ಹೇಳ್ಬೇಕು ಹಂಗಾದ್ರೆ? ಇಲ್ಲಿ ತನಕ ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ಕೊಳ್ಳೇಗಾಲ ಶಾಸಕರಾಗಿರುವಂತ ಎನ್ ಮಹೇಶ್ ಅವರು ನಮ್ಮ ಜೊತೆ ಫೋನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರೇ, ನಿಮ್ ಗಮನಕ್ಕೆ ಬಂದಿರಬಹುದು, ಸಂತೆ ಮರಳಿಯಲ್ಲಿ ಒಂದು ಘಟನೆ ಆಗಿದೆ. ಒಬ್ರು ಅಧಿಕಾರಿ ನಿವೃತ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಅತಿಥಿ ಗೃಹದಲ್ಲಿ 80ಕ್ಕೂ ಹೆಚ್ಚು ಅಧಿಕಾರಿಗಳು ಪಾರ್ಟಿ ಮಾಡಿದ್ದಾರೆ. ನನಗೆ ಇವಾಗ ಈ ಜಸ್ಟ್ ನಿಮ್ಮ ನ್ಯೂಸ್ ಅಲ್ಲಿ ಗೊತ್ತಾಗಿದ್ದು. ನಾನು ಹೊರಗಡೆ ಇದ್ದೆ, ಮೈಸೂರಲ್ಲಿ ಇದ್ದೀನಿ, ನಾನು ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೀನಿ. ಅದು ಏನ್ ಘಟನೆ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳು ಬಹಿರಂಗವಾಗಿ ಈ ರೀತಿ ಮಾಡೋದು ಒಂದು ಸರ್ಕಾರಿ ಅತಿಥಿ ಗೃಹದಲ್ಲಿ ತಪ್ಪು. ಅದು ಅವರ ಖಾಸಗಿ ಜಾಗ ಅಲ್ಲ, ಹೌದು, ಅದು ಸಾರ್ವಜನಿಕರ ಸ್ಥಳ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಅತಿಥಿ ಗೃಹ. ಆತರ ಮಾಡಿದ್ರೆ ಅದು ತಪ್ಪಾಗ್ತದೆ. ಏನ್ ಕ್ರಮ ಸರ್? ಈಗ 80ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಏನ್ ಗೊತ್ತಿಲ್ಲ ಅಂತಲ್ಲ, ಈ ತರ ಪ್ರೋಟೋಕಾಲ್ ಇದೆ, ಅದನ್ನ ಮೀರಬಾರದು ಅಂತ ಅವರೇ ಹೇಳೋರ್ ಜನರಿಗೆ, ಈಗ ಮುರಿದು ಬಿಟ್ಟಿದಾರಲ್ಲ. ಅದೇ ಈಗ ನನಗೆ ನಿಮ್ ನ್ಯೂಸ್ ಇಂದಾನೆ ಗೊತ್ತಾಗಿದ್ದು. ನಾನು ಹೋಗ್ತೀನಿ, ಚೆಕ್ ಮಾಡ್ತೀನಿ ಯಾರ್ಯಾರು ಅಂತ. ಓಕೆ, ಖಂಡಿತ ಅದು ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೇನೆ ಅದನ್ನ, ಮೇಲಧಿಕಾರಿಗಳಿಗೆ. ಬಟ್ ವಿಪರ್ಯಾಸ ಅಂದ್ರೆ ಇಲ್ಲಿ ತನಕ ಒಂದ್ ಕಂಪ್ಲೇಂಟು ಆಗಿಲ್ಲ ಅಂತೆ ಈ ಬಗ್ಗೆ. ಅದೇ ಆಶ್ಚರ್ಯ ಆಗ್ತಿರೋದು. ಅದೇ ಸಾಮಾನ್ಯ ಜನ ಮಾಡಿದಿದ್ರೆ ಇಷ್ಟೊತ್ತಿಗೆ ಫೈನ್ ಇಂದ ಹಿಡಿದು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋದು ಇಂಥದ್ದೆಲ್ಲ ನಡೀತಿತ್ತು. ಅದೇ ಮೇಡಮ್, ನಾನೀಗ ಚೆಕ್ ಮಾಡ್ತೀನಿ. ನನಗೆ ಇಟ್ಸ್ ಎ ನ್ಯೂಸ್ ಫಾರ್ ಮೀ ಆಲ್ಸೋ ಫ್ರಮ್ ಯುವರ್ ಚಾನೆಲ್. ನಾನು ಎನ್ಕ್ವೈರಿ ಮಾಡ್ತೀನಿ, ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ. ಈಗ ನಿಮ್ ಗಮನಕ್ಕೆ ನಾವು ತಂದಿದೀವಿ, ಮುಂದೆ ಏನ್ ಆಕ್ಷನ್ ತಗೊಳ್ತೀರಾ ನೋಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇನ್ನು ಎಸ್ಬಿಗೂ ಕೂಡ ನಾವು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ, ಇದ್ರ ಬಗ್ಗೆ ರಿಯಾಕ್ಷನ್ ಕೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅವ್ರ ಫೋನ್ ಎತ್ತಿಲ್ಲ, ಬ್ಯುಸಿ ಆಗಿದಾರೋ ಅಥವಾ ಅವಾಯ್ಡ್ ಮಾಡ್ತಿದಾರೋ ಗೊತ್ತಿಲ್ಲ. ಕೋವಿಡ್ ರೂಲ್ಸ್ ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಪಾರ್ಟಿ ಮಾಡಿದ್ದಾರೆ. ಒಂದೇ ಕಡೆ 5 ಜನ ಸೇರಂಗಿಲ್ಲ, ಅಂಥದ್ರಲ್ಲಿ 80 ಜನ ಅಧಿಕಾರಿಗಳು ಒಂದ್ ಕಡೆ ಸೇರಿದ್ದಾರೆ, ಅಲ್ಲೇ ಕೂತು ಊಟ ಮಾಡಿದ್ದಾರೆ. ತಾಯಿ ಜೊತೆಯಲ್ಲಿ ಅಪರಿಚಿತ ಯುವಕ